ಮಧ್ಯಾಹ್ನದಿಂದ ಇಷ್ಟೊತ್ತು ತನಕ ಅವ್ರು ನೆನಪು ಮಾಡಿಕೊಂಡು ಜನಕಮ್ಮನ ನೆನಪು ಮಾಡಿಕೊಂಡು ತುಂಬ ಗೀತೆಗಳನ್ನು ಹಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾರೈಸುತ್ತಾ ಈಗ ನಮ್ಮ ಮೇಡಮ್ ಜಯಲಕ್ಷ್ಮಿ ಮೇಡಮ್ ಅವರು ವೇದಿಕೆಯಲ್ಲಿ ಕೈಗೆ ನಿಂತು ಬನ್ನಿ ಮಂಜುನಾಥ್ ಅವರೇ, ಎಲ್ಲರೂ ಬನ್ನಿ ಸರ್, ಬನ್ನಿ ಬನ್ನಿ. ಮ್ಯೂಸಿಕ್ ಸ್ವಲ್ಪ ಕಮ್ಮಿ ಮಾಡಿ. ಅಚ್ಯುತ್ ಅವರೇ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಕಲಾವಿದರಾಗಿ ನಾಗೇಂದ್ರ ಅವರ ಧರ್ಮಪತ್ನಿ ಜಯಲಕ್ಷ್ಮಿ ಮೇಡಮ್ ಬಂದಿದ್ದಾರೆ. ಇನ್ನೇನು ದಿನ ಕಳೀತ ಹಾಗೆ ಎಲ್ರಿಗೂ ಉಪ್ಪು ಬಂದೇ ಬರುತ್ತೆ. ಎಲ್ಲರೂ ಕಲಾವಿದರು ಇರೋ ತನಕ ಖುಷಿಯಿಂದ ಪ್ರೀತಿ ವಿಶ್ವಾಸದಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾಕೊಂಡಿರೋಣ. ಯಾಕಂದರೆ ಈಗ ಇನ್ನು ಮ್ಯೂಸಿಕ್ ಇನ್ನು ಮುಂದೆ ಹೇಗೆ ಬರುತ್ತೋ ಗೊತ್ತಿಲ್ಲ. ಈ ಹಾಡುಗಳಂತೂ ಕಾಲ ಕಾಲಕ್ಕೂ ಕೂಡ ಚಿರಾಯುವಾಗಿರುತ್ತೆ ಅಂತ ಹೇಳ್ತೀನಿ. ನಮ್ಮ ಜಯಲಕ್ಷ್ಮಿ ಮೇಡಮ್ಮು ಅವರನ್ನು ನಾವೆಲ್ಲರೂ ಕೂಡ ಇರೋ ಜೀವ ಇರೋ ತನಕ ಚೆನ್ನಾಗಿ ನೋಡಿಕೊಂಡು ಅವರನ್ನು ಕೂಡ ನಾವೆಲ್ಲರೂ ನೋಡ್ಕೊಳ್ಳೋಣ. ಹಾಗೆ ಅವರ ಎರಡು ಮಾತುಗಳನ್ನು ನಂದೀಶ್ ಅವರು ನನಗೆ ಪರಿಚಯ ಮಾಡಿಕೊಟ್ಟಿರೋದು. ನಾವು ತುಂಬ ಜನನ ಕಳ್ಕೊಂಡ್ವಿ. ಈಗ 4 ವರ್ಷದ ನಡುವೆ ತುಂಬ ಜನನ ಕಳ್ಕೊಂಡ್ವಿ ನಮ್ಮ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ. ನಂದೀಶ್ ಅವರಿದ್ದಾಗ ಯಾರ ಕಾರ್ಯಕ್ರಮಕ್ಕೆ ಸರ್ ಒಬ್ಬರು ಸೆಲೆಬ್ರಿಟಿ ಬೇಕಂದಾಗ ಪ್ರತಿ ಸಲನೂ ಯಾರನ್ನಾದರೂ ಒಬ್ರನ್ನ ಕರ್ಕೊಂಡು ಬರ್ತಾಯಿದ್ರು. ಅವರಿಲ್ಲ, ಅದು ಒಂದು ಬೇಜಾರಿ, ನಮಗೆ ತುಂಬ ಬೇಜಾರಿನ ಸಂಗತಿ. ಅವರಿದ್ದಿದ್ರೆ ಯಾವುದೋ ಮಟ್ಟದಲ್ಲಿ ಇರ್ತಾಯಿದ್ವಿ ನಾವು ಇನ್ನು ಮುಂದೆ. ಹಾಗೆ ಜಯಲಕ್ಷ್ಮಿ ಮೇಡಮ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಜಾನಕಮ್ಮ ಬಗ್ಗೆನೂ ಮಾತಾಡಿ, ಹಾಗೆ ನಮ್ಮ SP ಬಾಲಸುಬ್ರಹ್ಮಣ್ಯ ಅವರು ಕೂಡ ನಮ್ಮನ್ನೆಲ್ಲ ಅಗಲಿದ್ದಾರೆ. ಹಾಗೆ ನಿಮ್ಮ ಧರ್ಮಪತಿ ಅವರಾದ ನಾಗೇಂದ್ರ ಅವರು ಪತಿಯವರು ಅವ್ರ ಬಗ್ಗೆನೂ ಒಂದೆರಡು ಮಾತಾಡಿ ನಮಗೂ ಕೂಡ ಒಂದು ಆಶೀರ್ವಾದ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನೀವು ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ಎಲ್ಲರಿಗಿಂತ ಜಾಸ್ತಿ ಸಪೋರ್ಟು ಅವರ ಮಿಸ್ಸಸ್. ಇವರು ಅದೆಷ್ಟು ತಾಳ್ಮೆಯಿಂದ ಕೆಲವೊಂದೊಂದು ಸಲ ಮ್ಯೂಸಿಕ್ ಮಾಡುವಾಗಲಿ ಸಂಗೀತ ಮಾಡುವಾಗಲಾಗಲಿ ಬರೋಕ್ಕಾಗಲ್ಲ ಅವರು. ಅದರಲ್ಲ ನಾವಾದರೂ ಕೂಡ ಹಾಗೆ ಕಾರ್ಯಕ್ರಮಕ್ಕೆ ಹೋದಾಗ ಆ ಲೋಕಕ್ಕೆ ಹೋದ ತಕ್ಷಣ ಇನ್ಯಾವುದು ಈಗ ಮಗು ನೋಡಿ ಎಲ್ಲೆಲ್ಲೋ ಕೂತ್ಕೊಂಡಿದ್ದಾನೆ, ಮರ್ತೋಗ್ತೀವಿ. ಹೆಂಡತಿ ಮಕ್ಕಳನ್ನ ಎಲ್ಲರನ್ನೂ ಮರ್ತೋಗ್ತೀವಿ ನಾವು. ಆದರೆ ಇವರು ತಾಳ್ಮೆಯಿಂದ ಅದನ್ನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ಅವ್ರು ಇಷ್ಟು ಹಾಡುಗಳನ್ನು ಮಾಡಿದರು, ನಾವೆಲ್ಲ ಹಾಡ್ತಾ ಇದ್ದೆವು. ಒಂದೆರಡು ಮಾತು ನಿಮ್ಮ ಧ್ವನಿಯಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾವು ಅವ್ರ ಧರ್ಮಪತ್ನಿಯಾದ ಜಯಲಕ್ಷ್ಮಿ ನಾನು. ಬಟ್ ಒಳ್ಳೆಯ ಹಾಡುಗಳು ಕೊಟ್ಟಿದ್ದಾರೆ. ನೀವೆಲ್ಲ ಸಂತೋಷ ಪಡಬೇಕು, ಈ ಹಾಡುಗಳು ಮುಂದುವರಿಸಬೇಕು. ಎಲ್ಲರ ಮನೆಗಳಲ್ಲಿ, ಮಾತುಗಳಲ್ಲಿ, ಮನೆ ಕುಟುಂಬದಲ್ಲಿ, ನಿಮ್ಮ ಮನಸ್ಸಲ್ಲಿ ಇರಬೇಕು ಅಂತ ಎಲ್ಲರೂ ನಾನು ಹಾರೈಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಮ್ಮ ದೀಪಿಕಾ ದಿನ ಆವಾಗವಾಗ ಮಾಡಿ ನಮ್ಮನ್ನು ಕರೆಸ್ಕೊಳ್ತಾಳೆ. ಏನೋ ಒಂದು ರುಚಿ ಒಳಗೆ ನಮ್ಮ ಮೇಲೆ ಒಂದು ಅಭಿಮಾನ, ಸಂತೋಷ. ನಮ್ಮ ಹಾಡುಗಳಂದ್ರೆ ತುಂಬ ಇಷ್ಟಪಡ್ತಾಳೆ ಪಾಪ ಅವಳು. ಒಂದು ಮಗಳ ಸ್ಥಾನದಲ್ಲಿ ಅಮ್ಮ ಬರಲಿ ಕೇಳಿ ಕಳಿಸ್ತಾರೆ, ಕಳಿಸ್ಕೊಂಡು ಸನ್ಮಾನ ಏನೋ ಮಾಡಿ ಕಳಿಸ್ತಾಳೆ ಪಾಪ. ಇವಳು ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮುಂದುವರಿಸಲಿ, ಜನರು ತುಂಬ ಬರಲಿ, ಅವರ ಸಂತೋಷಕ್ಕೆ ಒಂದು ಮಣಿ ಹಾಕಿ ಇರಲಿ ಮಾತಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದ್ಸಲ ನಿಮಗೆ ಮೀಟ್ ಮಾಡ್ತೀನಿ ನಾನು. ಜಾನಕಿ ಅಮ್ಮ ತುಂಬ ಸಾನೆ ಒಳ್ಳೆ ಹಾಡುಗಳು ಹಾಡಿದ್ದಾರೆ. ನಾನು ಅಂದೆ, ಅಮ್ಮ ಮತ್ತೆ ಇನ್ನೊಂದ್ಸಲ ಜನ್ಮ ಇತ್ತು ಹುಟ್ಟಬೇಕಮ್ಮ ಅಂದರೆ, ಬೇಡಮ್ಮ ನನಗೆ ಜನ್ಮ ಬೇಡ, ನನಗೆ ಈ ಜನ್ಮದಲ್ಲಿ ನಾನು ಹಾಡಿರೋ ಹಾಡುಗಳು ಸಾಕು. ಒಳ್ಳೆ ಹಾಡುಗಳು ಕೊಟ್ಟಿದ್ದಾರೆ ನಿಮ್ಮ ಯಜಮಾನರು, ನಿಮ್ಮ ಭಾವರು, ಸಾಕಮ್ಮ ನನಗೆ ಮತ್ತೆ ಜನ್ಮ ನನಗೆ ಬೇಡ ಅಂತ ಕಣ್ಣೀರು ಹಾಕ್ಕೊಂಡು ಫೋನಲ್ಲಿ ಮಾತಾಡಿದ್ರು. ನನಗೆ ತುಂಬ ಸಂತೋಷ ಆಯಿತು. ಸಾಕು, ಎಷ್ಟು ಸಲ ಹುಟ್ಟಿದ್ರು ಈ ನಾಟಕ ಇದು ಸ್ವರ್ಗ ಎರಡೂ ಇರ್ತಿಲ್ಲ.
ಆದರೆ ಇವಾಗ ನರಕಗಳೇ ಜಾಸ್ತಿ ಜೀವನದಲ್ಲಿ ನಮಗೆ. ಅದಕ್ಕೋಸ್ಕರ ನನಗೆ ಬೇಡ ಅಂತಂದರು. ಅವ್ರು ಸತ್ತು ಸ್ವರ್ಗಕ್ಕೆ ಹೋಗಿದ್ದಾರೆ. ಅವರ ಹಾಡುಗಳು ನಾವು ಕೇಳ್ತಾ ಇದ್ದೀವಿ. ಎಲ್ಲರ ಮನೆಯಲ್ಲೂ ಇರಲಿ, ಎಲ್ಲ ಕುಟುಂಬದಲ್ಲಿ ಇರಲಿ, ಎಲ್ಲರ ಮನಸ್ಸಲ್ಲಿ ಇರಲಿ, ಎಲ್ಲ ಆ ಕಾರ್ಯಕ್ರಮಗಳಲ್ಲಿ ಅವರ ಹಾಡುಗಳು ಆಡಲಿ. ದೀಪಿಕಾ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಒಳ್ಳೆಯ ಹುಡುಗಿ, ತುಂಬ ವರ್ಷಗಳಿಂದ ಪರಿಚಯ. ಯಾವಾಗಲೂ ನನ್ನ ಅಮ್ಮ ಅಂತ ಕರೆಸ್ಕೊತಾಳೆ. ಏನೋ ಅವಳ ಕೈದಾಗಿ ಮಾಡಿ ಕಳಿಸ್ತಾಳೆ. ತುಂಬ ಇಷ್ಟ. ಬೇಗ ಬೇಗ ಕಾರ್ಯಕ್ರಮಗಳಿಗಾಗಿ ಪ್ರಶಸ್ತಿಗಳು ಬರಲಿ. ಅದಲ್ಲದೆ ನೀವು ಕೂಡ ನಮ್ಮ ಸ್ಟುಡಿಯೋಕ್ಕೆ ಎಲ್ಲರ ಹತ್ರ ನೀವು ಬರ್ತಾ ಇರಬೇಕು. ನೀವು ಬರೋದಿಲ್ಲ, ನಂಗೆ ಆಗೋದಿಲ್ಲ ಅಂತ ಹೇಳಲೇಬಾರ್ದು. ಅದೇನು ಶಕ್ತಿ ಬೇಕೋ ನಾವು ಕೊಡ್ತೀವಿ. ಯಾವಾಗ ಕರೆದ್ರು ಎಲ್ಲರ ಕಾರ್ಯಕ್ರಮಕ್ಕೆ ಬಂದು ಹಾರೈಸಿ. ಮೊನ್ನೆಷ್ಟೇ ಜಾನಕಮ್ಮನ ಒಂದು ಪ್ಲಸ್ ಕ್ಲಬ್ಬಲ್ಲಿ ಕಾರ್ಯಕ್ರಮ ಹೋಗಿದ್ವಿ. ನಾವು ಗೆಸ್ಟಾಗಿ ಕರೆಸಿದ್ವಿ ಇವರನ್ನು. ಜಾನಕಮ್ಮ ಅದೇ ಟೈಮಲ್ಲಿ ಡೆತ್ ಆಗಿರೋ ವಿಷಯ ಕೇಳಿ ಎಷ್ಟು ಹೊತ್ತಿದ್ರು ಅಂದರೆ ಇವರು ತಡ್ಕೊಳ್ಳಿಕ್ಕಾಗಿಲ್ಲ. ಒಂದು ಗಂಟೆನೇ ಅಳ್ತಾ ಇದ್ರು. ನನಗೆ ನೋಡಿ ಸಂಕಟ ಆಯಿತು. ಅಂದರೆ ಅದು ಆವಾಗಲ್ಲ, ಅದು ಎಷ್ಟು ಗಾಯಕರಿಗೂ ಅಂದರೆ ಇಷ್ಟೊಂದು ಅವಿನಾಭಾವ ಸಂಬಂಧ ಇತ್ತು ಆವಾಗ. ಎಷ್ಟೊಂದು ಹಾಡುಗಳನ್ನು ಹಾಡ್ತಾಯಿದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಆಗಲಿ, ವಾಣಿ ಜಯರಾಮ್ ಆಗಲಿ, ಪಿ ಸುಶೀಲಾ ಆಗಲಿ, ಎಸ್ ಜಾನಕಮ್ಮ ಆಗಲಿ, ಎಲ್ಲರೂ ಕೂಡ ಅಷ್ಟು ಅನ್ಯೋನ್ಯತೆಯಿಂದ ಇರ್ತಿದ್ರು. ಅಷ್ಟು ಬಾಂಧವ್ಯದ ಅಷ್ಟು ಅಳ್ತಾ ಇದ್ದಾರೆ ಅಂದರೆ ಒಬ್ಬರು ಗಾಯಕಿ ಬಗ್ಗೆ ರಿಯಲಿ ನನಗಂತೂ ಅಷ್ಟು ಇದಾಯಿತು ಅಂದರೆ ತುಂಬ ಬೇಜಾರಾಯಿತು. ಹಾಗಾಗಿ ನಮ್ಮ ಈಗ ಈ ಕುಡಿ ಒಂದಿದೆ, ಹಿರಿಯ ಕುಡಿ, ಇವರು ನಮ್ಮ ಜೊತೆ ಯಾವಾಗಲೂ ಇದ್ದಿರಬೇಕು. ಅವ್ರ ಎದುರುಗಡೆ ಇರಬೇಕು, ಅವ್ರ ಹಾಡುಗಳನ್ನು ಹಾಡ್ತಾ ಇರಬೇಕನ್ನೋ ನಮಗೆಲ್ರಿಗೂ ಆಸೆ. ಅದನ್ನು ನಾವು ಪೂರೈಸ್ತೀವಿ ಅಂತ ಹೇಳ್ತೀವಿ. ಧನ್ಯವಾದಗಳು. ನಿಮಗೀಗ ಚಿಕ್ಕದಾಗಿ ಒಂದು ಸನ್ಮಾನ. ನಮ್ಮ ಅಚ್ಚುತ್ ಸಂಕೇತ ಅವರೊಂದು ಎರಡು ಮಾತನಾಡ್ತಾರೆ. ಜಯಲಕ್ಷ್ಮಿ ಅಮ್ಮ ಬಹಳ ಕಾಲದಿಂದ ನಾನು ಬಲ್ಲೆ. ಸಂಗೀತ ಅಂದ ತಕ್ಷಣ ಅವರು ವಯೋ ಸಹಜ ಎಲ್ಲ ಮರೆತುಬಿಡ್ತಾರೆ. ವಯಸ್ಸನ್ನು ಮರೆತುಬಿಟ್ಟು ನೋಡಿ 2 ಮಹಡಿ ಹತ್ಕೊಂಡು ಬಂದಿದ್ದಾರೆ. ಅದು ಅವರ ಆಸಕ್ತಿಗೆ ಜೋರದ ಚಪ್ಪಾಳೆ ದಯವಿಟ್ಟು. ನಾನು ಇವತ್ತು ನೋಡ್ತಾ ಇಲ್ಲ, ರವೀಂದ್ರ ಕಲಾಕ್ಷೇತ್ರ ಇರ್ಬೋದು, ಬೇರೆ ಬೇರೆ ವೇದಿಕೆಗಳು, ನಯನ ಸಭಾಂಗಣ, ಬೇರೆ ಬೇರೆ ವೇದಿಕೆಗಳಲ್ಲಿ ಇವ್ರನ್ನ ಬರಮಾಡ್ಕೋತಾರೆ. ಆತ್ಮೀಯತೆ ಜಾಸ್ತಿ ಇವರು. ಆಮೇಲೆ ಇವರಿಗೆ ಮಗು ಆಗಲಿ ದೊಡ್ಡವರಾಗಲಿ ಯಾವುದೇ ಭೇದ ತೋರೋದಿಲ್ಲ. ಅಷ್ಟೇ ಸಹಜವಾಗಿ ಇವರು ನನ್ನ ಮಗನ ಥರ ಕಾಣ್ತಾರೆ. ಒಂದು ಆಶೀರ್ವಾದ ಮಾಡ್ತಾರೆ, ಸಿಕ್ಕಿದಾಗ ಮಾತಾಡಿಸ್ತಾರೆ. ಇದರ ಅವರ ಗುಣ ಏನಕ್ಕೆ ಅಂತಂದರೆ ನಾವು ಓಡ್ಕೊಂಡು ಹೋಗಿ ಅವ್ರು ಮಾತಾಡಿಸ್ತೀವಿ. ಅವರ ಇಡೀ ಕುಟುಂಬ ಸಪೋರ್ಟ್ ಮಾಡ್ತಾ ಇದೆ. ಅವ್ರಿಗೆ ನಾವು ದೊಡ್ಡ ಚಪ್ಪಾಳೆ ಕೊಡಬೇಕು. ಯಾಕೆಂದರೆ ಯಾವುದೇ ಕಾರ್ಯಕ್ರಮಕ್ಕೆ ಅಮ್ಮ ಬರಬೇಕಾದ್ರೆ ಒಂದು ತಯಾರಿ ಇರುತ್ತೆ. ಆ ತಯಾರಿಗೆ ಅವ್ರ ಕುಟುಂಬ ಸಪೋರ್ಟ್ ಮಾಡ್ತಾ ಇದೆ. ಕರ್ಕೊಂಬರೋದಾಗಲಿ, ಅಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಬರೋದಾಗಲಿ, ಒಪ್ಪಿಗೆ ಕೊಡೋದಾಗಲಿ ಯಾವುದಕ್ಕೂ ನೋ ಅಂತ ಹೇಳಿಲ್ಲ ಇದುವರೆಗೂ ಸಹಿತ. ಆಮೇಲೆ ಅದಕ್ಕೆ ಅಚ್ಚುಮೆಚ್ಚು. ಆಮೇಲೆ ನೀವು ಅವ್ರು ಹೇಳಿದಂಗೆ ನೀವು ಒಂದು ಒಂದು ಕೊಂಡಿಯಾಗಿ ನೀವು ಒಂದು ಸಾಹಿತ್ಯ, ಸಂಗೀತ, ಚಿತ್ರರಂಗ ಅದಕ್ಕೆಲ್ಲ ಒಂದು ಕೊಂಡಿಮ ನೀವು ಇವತ್ತು ಎಲ್ಲರನ್ನೂ ನೀವು ಪ್ರತಿನಿಧಿಸ್ತೀರಾ. ರಾಜನ್ ನಾಗೇಂದ್ರ ಅವ್ರನ್ನ ಪ್ರತಿನಿಧಿಸ್ತೀರಾ, ಜಾನಕಮ್ಮನ ಪ್ರತಿನಿಧಿಸ್ತೀರಾ. ಇಡೀ ಕನ್ನಡ ಚಿತ್ರರಂಗದ ಸಂಗೀತ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಜಯಲಕ್ಷ್ಮಿ ಅವ್ರು ಹೇಳಿದ್ರು ದೀಪಿಕಾ, ಖಂಡಿತ ನಿಜ. ಸಂಸಾರವನ್ನು ನಿಭಾಯಿಸಿಕೊಂಡು ಅಲ್ಲಿ ಆ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋದ್ರಿಂದ ಅವ್ರು ರಾಜನ್ ನಾಗೇಂದ್ರ ಆಗಲಿ ಅಥವಾ ಜಾನಕಮ್ಮ ಆಗಲಿ ಹಾಡೋದಕ್ಕೆ ಅನುಕೂಲ ಆಯಿತು. ಬಹಳ ಚೆನ್ನಾಗಿ ಸಂಗೀತ ಸಂಯೋಜನೆಗಳು ಮೂಡಿ ಬರ್ತಾ ಇತ್ತು. ಯಾಕೆಂತಂದರೆ ಇವರು ಆ ಒಂದು ಜವಾಬ್ದಾರಿಯನ್ನು ಬಹಳ ನಿರ್ವಂಚನೆಯಿಂದ ಮಾಡಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಹಾಗಾಗಿ ಜೋರಾದ ನಮ್ಮ ದೀಪಿಕಾ ಆಚಾರ್ಯ ಮತ್ತು ಲಚ್ಚಿಯವರು ಬಹಳ ಇಷ್ಟಪಟ್ಟು ಅಮ್ಮನ ಕರೆಸಿದ್ದಾರೆ. ಇವತ್ತು ಯಕ್ಷಿತ್ ರಾಯಲ್ ಅಕಾಡೆಮಿನಲ್ಲಿ ಒಂದು ಬಹಳ ಮುಖ್ಯವಾದ ಕಾರ್ಯಕ್ರಮವಾಗಿ ಇವತ್ತು ನಾವು ಅವ್ರನ್ನ ಆತ್ಮೀಯತೆಯಿಂದ ಸನ್ಮಾನ ಮಾಡ್ತಿದ್ದೀವಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಲಾವಿದರು ಇದಕ್ಕೆ ಜ್ವಲಂತ ನಿದರ್ಶನವಾಗಿ ಸಾಕ್ಷಿಯಾಗಿದ್ದೀವಿ. ಆಯಿತಾ? ಭಾಳ ಸಂತೋಷ ಅಮ್ಮ. ನಿಮ್ಮ ಆ ಶಕ್ತಿ, ಆಸಕ್ತಿ 2 ಕಾರಣದಿಂದ ತಾವು ಇಲ್ಲಿ ಬಂದಿದ್ದೀರಾ. ನಾವೆಲ್ಲ ಕೂಡ ಬಹಳ ಇಷ್ಟಪಟ್ಟಿದ್ದೀವಿ ತಮ್ಮನ್ನು ಒಂದು ಸನ್ಮಾನಕ್ಕೆ. ಇದರಿಂದ ನಮಗೆ ಚೈತನ್ಯ, ನೀವು ಒಂದು ಸ್ಫೂರ್ತಿ ಚೈತನ್ಯ ನಮಗೆ. ನಾವು ಹೇಳಿದಂಗೆ ವಯೋಮಾನ ಸಹಜವಾಗಿ ನಾವು ದಾಟ್ತಾ ಇದ್ದೀವಿ. ಆದರೂ ಕೂಡ ಈ ಸಂಗೀತ ನಮಗೆ ಶಕ್ತಿ ಕೊಡ್ತಾ ಇದೆ. ಇನ್ನಷ್ಟು ಹೆಚ್ಚು ಹುರುಪನ್ನು ತುಂಬ್ತಾ ಇರೋದಕ್ಕೆ ಕಾರಣ ಇಂಥ ಒಳ್ಳೊಳ್ಳೆಯ ಹಾಡುಗಳನ್ನು ಕೊಟ್ಟಂಥ ರಾಜನ್ ನಾಗೇಂದ್ರ ಜೋಡಿ ಇಡೀ ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, ದಕ್ಷಿಣ ಭಾರತಕ್ಕಷ್ಟೇ ಅಲ್ಲ, ಇಡೀ ಭರತ ಖಂಡಕ್ಕೆ ರಾಜನ್ ನಾಗೇಂದ್ರ ಅಂದರೆ ಒಂದು ಬಹುದೊಡ್ಡ ಹೆಸರು. ಅವರ ಮೆಲೋಡಿ, ಅವರ ಕಾಂಬಿನೇಷನ್ನು, ಅವರ ಒಂದು ರೀತಿಯ ಪ್ರೆಸೆಂಟೇಷನ್ನು, ಪ್ರಯೋಗ ಕೇವಲ ಮಾಧುರಿ ಅಲ್ಲ, ಪ್ರಯೋಗಗಳು ಮಾಡಿದ್ದಾರೆ. ಆಮೇಲೆ ಕೆಲವು ಸರಿ ಸಮಯಾವಕಾಶ ಸಿಕ್ಕದೆ ಹೋದಾಗ ಅಲ್ಪ ಕಾಲದಲ್ಲಿ ಕಂಪೋಸ್ ಮಾಡಿದಂಥ ಎಷ್ಟೋ ಸಂದರ್ಭಗಳಿದೆ, ಸಂಯೋಜನೆಗಳು. ಅಂಥ ಟೈಮಲ್ಲಿ
ಅದನ್ನು ಹೇಳಿಕೊಟ್ಟು ಗಾಯಕರಿಗೆ ಗಾಯಕಿಗಳಿಗೆ ಅವರು ಎಲ್ಲರೂ ಕೂಡ ಇಷ್ಟಪಟ್ಟು ಖುಷಿಯಿಂದ ಹಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ರಾಜನ್ ನಾಗೇಂದ್ರ ಅವರ ಹೆಸರಿನಲ್ಲಿ ನಾವು ಇವತ್ತು ಹಾಡ್ತಾ ಇದ್ದೀವಿ, ಜಾನಕಮ್ಮನ ಹೆಸರು ಹಾಡ್ತಾ ಇದ್ದೀವಿ, SPB ಹೆಸರು ಹಾಡ್ತಾ ಇದ್ದೀವಿ ಅನ್ನೋಕ್ಕೆ ಕಾರಣ ಜಯಲಕ್ಷ್ಮಿ ಅಂತ ಅನೇಕ ಹಿರಿಜೀವಿಗಳ ಒಂದು ಕೊಡುಗೆ ಕಾರಣ. ಅದರಿಂದ ಎಲ್ಲರ ಪರವಾಗಿ, ಕಲಾವಿದರೆಲ್ಲರ ಪರವಾಗಿ, ಇಡೀ ಕರ್ನಾಟಕದ ಚಲನಚಿತ್ರರಂಗದ ಪರವಾಗಿ, ಇಡೀ ನಾಡಿನ ಭಾರತದ ಚಿತ್ರರಂಗದ ಪರವಾಗಿ ಜಯಲಕ್ಷ್ಮಿ ಅಮ್ಮ ಅವರಿಗೆ ನಾವೆಲ್ಲ ಯಕ್ಷಿತ್ ರಾಯಲ್ ಅಕಾಡೆಮಿಯ ಪರವಾಗಿ ಮತ್ತು ಲಕ್ಕಿ ಮತ್ತು ದೀಪಿಕಾ ಆಚಾರ್ಯ ಅವರ ನೇತೃತ್ವದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ಎಲ್ಲರ ಪರವಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಕೃತಜ್ಞತಾಪೂರ್ವಕ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಗೆ ಇನ್ನೊಬ್ಬರು ಈಗಷ್ಟೇ ಚಿತ್ರರಂಗಕ್ಕೆ ಕಾಲಿಟ್ಟಿರುವ ಇನ್ನೊಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಬಸವರಾಜ್ ಅವರಿಗೆ ಒಂದು ಚಿಕ್ಕದಾಗಿ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವರು ಈಗ ತುಂಬ ಮೂವಿಗಳಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಎಸ್ ಜಾನಕಿ ಅಮ್ಮನ ಒಂದು ಮಧುರಗೀತೆನ ಆಲ್ಬಮ್ ಆಗಿ ಮಾಡಿದ್ದಾರೆ. ಅದ್ರಲ್ಲಿ ನಾನು ಕೂಡ ಒಂದು ಲೈನ್ ಹಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅವರು ದೊಡ್ಡ ಮೇರು ಪರ್ವತ, ನಾವು ಒಂದು ಸಣ್ಣ ಧೂಳು. ನಾವು ಇತ್ತೀಚೆಗಷ್ಟೇ ನಾವು ಬಂದಿರೋರು. ಅವರ ಹಾಡುಗಳನ್ನು ಕೇಳಿಕೊಂಡು ಬೆಳೆದಿರೋದು ನಾನು. ಕೇಳಿ 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 ಆಮೇಲೆ ನನಗೆ ಚಿಕ್ಕದಿಂದಲೂ ಬರೆಯೋ ಹುಚ್ಚಿತ್ತು. ಅವಾಗಲೇ 10ನೇ ಕ್ಲಾಸಿಂದಲೇ ಬರಿತಾ ಇದ್ದೆ ಕವನಗಳು, ಹಾಡುಗಳು ಎಲ್ಲ. ಅದು ಇವಾಗ ಅದು ಇದಕ್ಕೆ ಬರ್ತಾ ಇದೆ. ಒಂದು 2 ಮೂವಿಗೆ ಮಾಡ್ತಾಯಿದ್ದೀನಿ. ನನ್ನದೇ ಸಾಹಿತ್ಯ, ನನ್ನದೇ ಮ್ಯೂಸಿಕ್, ನಾನೇ ಮಾಡ್ತಾಯಿದ್ದು. ಹಾಡುಗಳು ನಾನೇ ಬರಿತೀನಿ ಮತ್ತು ಮ್ಯೂಸಿಕ್ಕು ನಾನೇ ಮಾಡ್ತಾಯಿದ್ದೀನಿ. ಸೊ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಅದಕ್ಕೆ ದೀಪಿಕಾ ಲಚ್ಚಿಯವರ ಒಂದು ಕೊಡುಗೆ ಇದ್ದೇ ಇರುತ್ತೆ. ಅವರ ನಮ್ಮ ಸಂಬಂಧ ಸುಮಾರು 4-5 ವರ್ಷದ್ದು. ಸೊ ಹಿಂಗೆ ಆ ಮ್ಯೂಸಿಕ್ ಅಂದರೆ ಅಂಥದ್ದು. ಅವರು ನಮ್ಮ ರಾಜನ್ ನಾಗೇಂದ್ರ ಅವರು ಮತ್ತು ಅನೇಕ ನಮ್ಮ ಮ್ಯೂಸಿಕ್ ಕಂಪೋಸರ್ಸು ಅವರು ಹಾಡುಗಳನ್ನ ಕೇಳ್ತಾ 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 ನಾವಿನ್ನು ಯಾವ ಥರ ಹಾಡು ಬರೀಬೇಕು ಅನಿಸುತ್ತೆ ನನಗೆ. ನಾನು ಬರೆಯೋಕ್ಕೆ ಕೂತ್ಕೊಂಡಾಗ ಹಾಡುಗಳು ಇನ್ನೇನಿದೆ ನಮಗೆ ಬರೆಯೋಂಥದ್ದು ಅನಿಸುತ್ತೆ. ಆದ್ರೂ ಅದರಲ್ಲಿ ಯೋಚನೆ ಮಾಡಿ 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 ಕಂಪೋಸ್ ಮಾಡ್ತೀನಿ ನಾನು. ಅದನ್ನು ಜನಗಳಿಗೆ ಅವರ ಒಂದು ಲೆಗಸಿ, ನಮ್ಮ ಅಣ್ಣವರು ರಾಜನ್ ನಾಗೇಂದ್ರ ಅವರು ಅಣ್ಣವರು ಬಿಟ್ಟೋಗಿರೋದು ಒಂದು ಲೆಗಸಿನ ಏನೋ ನಮ್ಮ ಅಲ್ಪ ನಾಲೆಡ್ಜಿಂದ ಎಲ್ಲರಿಗೂ ಕೊಡಬೇಕು ಅನ್ನೋದು, ಅದನ್ನು ಕ್ಯಾರಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಧನ್ಯವಾದಗಳು. ಥ್ಯಾಂಕ್ ಯು.